ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ನಿನ್ನೆ ವಿಡಿಯೋದೊಳಗೆ ಸಾಯಂಕಾಲ ಮನೆಯೆಲ್ಲ ಕ್ಲೀನ್ ಮಾಡೋವರೆಗೂ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ಮತ್ತು ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿದ್ವಿ. ನಮಿತ ಕಸ ಗುಡಿಸಿನೆಲ್ಲ ಒರೆಸಿದ್ಲು. ನಾನು ಒಂದು ಸ್ವಲ್ಪ ಬಟ್ಟೆ ಇದ್ದು ನಾವೇನು ಒಗೆದು ಹಾಕವು ಇದೆಲ್ಲ ಒರೆಸ್ಕೊಂಡೆ. ಟೇಬಲ್ಲು, ಕಂಪ್ಯೂಟ್ರು, ಆ ಟೇಬಲ್ಲು, ಕಿಟಕಿ, 2 ಕಿಟಕಿ, ರೂಮಿಂದು ಸೋಫಾ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿದೆ. ಒಂದಿಷ್ಟು ಬಟ್ಟೆ ಇದು ಪ್ಯಾಂಟು ಅವನ್ನೆಲ್ಲ ಕೈಲಿ ತೊಳೆದು ಹಾಕಿ ಕೆಲಸ ಮುಗಿಸಿ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ನಾವೇ ಆಟ ಆಡ್ಕೊಂತ ಮುಕ್ಕೊಂಡಾಳ. ಫ್ಯಾನ್ ಹಾಕಿ ನಾನು ಆಗೆಲ್ಲ ಆಫ್ ಮಾಡಂದಿದ್ದೆ ದೀಪ ಹಚ್ಬೇಕಾದ್ರೆ. ಎಲ್ಲ ತಂಪಾಗುತ್ತೆ. ಸಾಯಂಕಾಲನೂ ಒಂದು ಟೈಮ್ ಹಾಲು ಒರೆಸ್ಕೊಂಡ್ಬಿಡ್ತೀವಿ, ತಂಪಾಗಿರ್ತೈತಿ. ಆಟ ಆಡ್ತಾ ಸ್ವಚ್ಛನ ಇರ್ತೈತಿ. ದೇವ್ರ ಸಾಂಗ್ ಹಾಕಿವಿ, ಕೇಳ್ಕೊಂತ ಆಟ ಆಡ್ಕೊಂತ ಮಕ್ಕೊಂಡ. ಇಲ್ಲಿ ನಾನು ಅಡುಗೆ ಮಾಡೋಕ್ಕೆ ಆಲ್ರೆಡಿ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟೀನಿ, ಅನ್ನಕ್ಕೆ ನೆನೆ ಇಟ್ಟೀನಿ, ಉಚ್ಕೊಳಕತ್ತೀನಿ. ಎಲ್ಲ ತಂದು ನೀರಾಗ ಹಾಕಿಟ್ಟೀನಿ. ಮೂಲಂಗಿ ನಾನು ಸಿಪ್ಪಿ ತೆಗೆದಿಟ್ಟೀನಿ. ಇವು ಮಡಕೆ ಕಾಳು ನಿನ್ನೆನ ಮಾನ್ಯ ಮಾಡಿದ್ದೆ ಚಪಾತಿ ಮತ್ತು ಮಡಕೆ ಕಾಳು ಪಲ್ಯ. ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿದ್ವಲ್ಲ, ಇವತ್ತು ರೊಟ್ಟಿ ಜೊತೆಗೆ ಮಾಡ್ಕೊಂಡು ಹಾಕೊಂತ ಮಾಡಾಕ್ತೀನಿ. ನಮಿತ ನೋಡಿದ್ರೆ ಬೇಡ, ಕಾಳು ಪಲ್ಯ ರೊಟ್ಟಿ ಬೇಡ, ಬರೀ ಅನ್ನ ಬ್ಯಾಳಿ ಸಾರು ಮಾಡಂತ. ನಿನ್ನೆ ಎಷ್ಟೊಂದು ಬ್ಯಾಳಿ ಸಾರು ನುಗ್ಗಿಕಾಯಿ ಹಾಕಿ ಮಾಡಿದ್ದೆ, ಊಟ ಮಾಡಿಲ್ಲ ನಿನ್ನೆ ಮೊನ್ನೆ ನೆಟ್ಟಗೆ. ಇವತ್ತು ಬ್ಯಾಳಿ ಸಾರು ಮಾಡಂತ ನಿಂತಾವ. ಹಿಂಗೆ ಅದಕ್ಕೆ ಅನ್ನ ಮಾಡ್ತೀನವ, ಮೊಸರು ಏನಾರು ಹಾಕ್ಕೊಂಡು ತಿನ್ನು, ಪಲ್ಯ ಮಾಡ್ತೀನಿ, ಪಲ್ಯ ತಿನ್ನೋ, ರೊಟ್ಟಿ ತಿನ್ನಂದೀನಿ. ಏನಾರು ಮಾಡಂತಂದು ಹೋಗ್ಯಾಳ. ಒಟ್ಟು ಗೊರ್ರಂದ್ರೆ ತಾಣ ತಿಂತಾಳ. ಅದಕ್ಕೆ ಸ್ನಾನಕ್ಕೆ ಹೋಗ್ಯಾಳಕಿ. ಆಕಿದು ಇವತ್ತು ಭಾಳ ಕೆಲಸ ಮಾಡಿಕೊಟ್ಲು. ಪಾತ್ರೆ ತೊಳೆದು ಕೊಟ್ಲು. ಎಷ್ಟೊಂದು ಪಾತ್ರೆ ಇದ್ದು ತೊಳೆದು ಹೆಲ್ಪ್ ಮಾಡ್ತಾಳೆ. ಮನೆ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಾಳೆ. ಒಂದೊಂದು ತಿನ್ನೋದ್ರಾಗ ಅದು ಬೇಕು ಇದು ಬೇಕಂತ ಕೇಳ್ತಾಳೆ. ಯಾವಾಗಲೂ ಕೇಳಲ್ಲ, ಬೇರೆಯವ್ರು ಹೇಳ್ತಿರ್ತಾರೆ ಅವ್ರ ಮಕ್ಕಳ ಬಗ್ಗೆ, ಅದೇ ಬೇಕು ಇದೇ ಬೇಕಂತ ಕೇಳ್ತಾರಂತ. ಬಟ್ ಈಗೇನು ಹಾಗಿಲ್ಲ, ಮಾಡಿದ್ದು ಊಟ ಮಾಡ್ತಾಳೆ. ಯಾವಾಗಾರು ಒಂದ್ಸಲ ಹಂಗೆ ಮಾಡ್ತಾಳೆ ಅಷ್ಟೇ. ಬರ್ರಿ ಈಗ ಅವನ್ನೆಲ್ಲ ಹೆಚ್ಚಿ ಒಗ್ಗರಣೆ ಕೊಡ್ತೀನಿ. ಅಕ್ಕಿ ನೆನಿಲ್ಲವು. ಅಕ್ಕಿ ಒಂದು 10 ನಿಮಿಷ ನೆನೆದಾದ್ಮೇಲೆ ಅನ್ನ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ಜಳಕ ಮಾಡ್ಕೊಂಬಂದು ದೇವ್ರ ಕೈ ಮುಗಿದು ಕುಂಕುಮ ಹಚ್ಕೊಂಡೆ. ನಮ್ಮ ಅಕ್ಕ ನೋಡ್ರಿ ಕೈ ಸಿಕ್ಕಾಕಿಸ್ಕೊಂತಾಳ. ಕೈ ಸಿಕ್ಕಾಕೊಂಡು ತೆಗೆದೋಗಿದ್ದೆ ಬಿಡು. ಮುಕ್ಕೊಂಡ ಇಲ್ಲಿ ಫ್ಯಾನ್ ಹತ್ತೈತೆ ಮ್ಯಾಗ, ಆರಾಮಾಗಿ ಗಾಳಿ ಕುಂಸ್ಕೊಂಡು ಮಕ್ಕೊಂಡಾಳ. ಅಲ್ಲಿ ಒಳಗೆ ರಾತ್ರಿಗೆ ಅಡುಗೆ ಮಾಡಕ್ಕೆ ಅಕ್ಕಿ ಸಾಂಗ್ ಹಚ್ಕೊಟ್ಕೊಂಡು ಮತ್ತೆ ಆಯ್ತಾಳ. ನೋಡ್ರಿ, ಇದು ಅಕ್ಕಿ ಕೇಳೋಷ್ಟಿಟ್ಟು ಅಕ್ಕಿ ತಂದಿರ್ತಾಳೆ. ಇಲ್ಲಿ ನಮ್ಮ ಪಲ್ಯ ರೆಡಿ ಆಯಿತು. ಈಗ ಅನ್ನ ತಾನು ಮಾಡಿ ರೊಟ್ಟಿ ಮಾಡ್ತೀನಿ. ನಮ್ಮ ನಮಿತ ರೊಟ್ಟಿ ಬೇಡಲ್ಲವ, ಬಟ್ ತಿನ್ಬೇಕು. ನೀ ತಿನ್ನು. 2 ರೊಟ್ಟಿ ತಿಂದು ಅನ್ನ ಮಾಡಬೇಕು. ಹಾಗೆಲ್ಲ ಮಾಡಬಾರ್ದು. ಯಾವಾಗ ನೋಡಿದ್ರು ರೊಟ್ಟಿ ಮಾಡ್ತೀನಿ ಅದು ಬೇಡ. ಅದು ನನಗೆ ಮುದ್ದಾಮ್ ಹಸು ಆದಾಗ ಫ್ರೆಂಡ್ಸ್, ನಾನು ಏನಾದರೂ ಅನ್ನ ಸಾಂಬಾರು ತಿನ್ನಬೇಕು, ಹಸುವಾಗಿರ್ತೈತಿ, ಅವಾಗ ರೊಟ್ಟಿ ಮಾಡ್ತಾರೆ. ನೀನು ಎಷ್ಟು ತಗೊಂಡು ಸಾರು? ಹೌದು. ಮತ್ತು ಇವತ್ತು ಮಾಡಿ ಚಲ್ಲೋದು. ಅದು ಸ್ವಲ್ಪ ಮಾಡಿದ್ರೆ ಜಾಸ್ತಿನ ತಿಂದರೆ ಅದಕ್ಕೆ ಚಲ್ತೀವಿ. ತಿನ್ನಂಗಿಲ್ಲಲ್ಲ, ಮಾಡಿದ್ದು ಯಾಕೆ ತಿನ್ನಲಿಲ್ಲ? ನಿನ್ನೆ ಮೊನ್ನೆ ತಿಂದೇ ಇಲ್ಲ. ಒಂದರ ತಿನ್ನಿ, 2 ತಿನ್ನಕ್ಕಾಗಲಿಲ್ಲ. ನಾನು ಎಷ್ಟು ತಿನ್ನಲ್ಲ, ನಾನು ಅನ್ನ ಏನಾರು ಮಾಡ್ಕೊಡ್ತೀನಿ ಅಷ್ಟೇ. ಇಂಥ ಮಕ್ಳಿಗೆ ಏನು ಹೇಳಬೇಕು? ಒಳ್ಳೆ ಫುಡ್ ತಿನ್ನ ಅಂದ್ರೆ ಅನ್ನ ತಿಂತೀನಿ ಅಂತ ಹೇಳ್ತಾವ್ರೆ. ರೊಟ್ಟಿ ತಿಂದೊಂದು ಗಟ್ಟಿ ಗೊತ್ತಾ? ಮುಂದೆ ಶಕ್ತಿ ಬೇಕಾ ಬೇಡ ನಿಮಗೆ? ಕಾಳು ಪಲ್ಯ ರೊಟ್ಟಿ ತಿಂದ್ರೆ ಯಾರಿಗೆ ಜಪ್ ಅನ್ನಂಗಿಲ್ಲ ಕೆಲಸ ಮಾಡಕ್ಕೆ. ನೀನು ಮುಂದೆ
ಮತ್ತು ಮುಂದೆ ನಿಮ್ಮ ಅಕ್ಕನ ಜೋಪಾನ ಮಾಡ್ಬೇಕು ನೀನು ಏನು ಆಕಿನ ಜೋಪಾನ ಮಾಡಕ್ಕೆ ಶಕ್ತಿ ಬೇಕು ನಿನಗೆ. ಬರೀ ಅನ್ನ ತಿಂದ್ರೆ ಶಕ್ತಿ ಬಂದ್ಬಿಡ್ತಾ ನಿನಗೆ? ಹೇಳು, ಮಾತಾಡಿ. ನೋಡಿ ಪಲ್ಯ ರೆಡಿ ಆಗೈತಿ, ಮೂಲಂಗಿ ಹೆಚ್ಕೊಂಡು ಹಾಕ್ಕೊಂಡಿನಿ, ರೊಟ್ಟಿನೂ ರೆಡಿ ಆಯಿತು. ಊಟ ಮಾಡೋಕ್ಕೆ ಹಾಕ್ಕೊಳಕತ್ತೀನಿ ನವ್ಯಾಗ ನನಗೆ. ಒಲ್ಲೆ ನಾನು ಎಷ್ಟು ಅಂತ ಒತ್ತಾಯ ಮಾಡೋಕ್ಕಾಗುತ್ತೆ. ಫ್ರೆಂಡ್ಸ್ ಒಂದು ನಿಮಿಷ. ಫ್ರೆಂಡ್ಸ್ ಅದು ಹಿಂಗಡೆ ಬ್ಲರ್ ಆಗಿ ಕಾಣಿಸ್ತಿತ್ತಲ್ಲ ಅದಕ್ಕೆ. ಇದು ನವ್ಯಾಗ ನನಗೆ ಎರಡು, ಇದು ನವ್ಯಾಗ ಒಂದು ಮೆತ್ತಂದು. ಬರ್ರಿ ಅಕ್ಕಿನ ಕುಂತಾಳಲ್ಲ. ಮೊಸರು ಬೇಡ. ಒಂದು ತಾಸು ರೊಟ್ಟಿ ಮಾಡಕ್ಕೆ ನಮಗೆ 8 ಗಂಟೆಗೆ ಮಾಡಕತ್ತೀನಿ. ಮುಗಿಸೋವಾಗಿನ 8:30 ಮಾಡಾಕತ್ತಿದ್ದೆ. 9:30ಗೆ ಒಂದು 10 ನಿಮಿಷ ಕಡಿಮೆ ಐತಿ ಈಗ ಅಷ್ಟೇ. ಒಂದು ತಾಸಿನಾಗ ಒಂದು ರೊಟ್ಟಿ ಬಡಿತಾರೆ, 50 ರೊಟ್ಟಿ ಬಡಿತಾರೆ. ಮಾಡೋದು ಅವ್ರಿಗೆ ಪ್ರಾಕ್ಟೀಸ್ ಇರುತ್ತದು. ನೋಡ್ರಿ ಅಲ್ಲಿ ನಮ್ಮ ಮನ್ಯಾಗ ಲಕ್ಷ್ಮೀ ಸಾಂಗು ಉಡುತ್ತಿದೆ. ಏನು ಉಡುತ್ತಿದೆ? ಲಕ್ಷ್ಮೀ ಸಾಂಗು. ಸ್ವಲ್ಪ ನೀರು ತಂದು ಆಮೇಲೆ ಬಾ ನೀವು ತಿನ್ನಿಸ್ತೀನಿ. ಬೇಡ 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 ತಿನ್ನಿಸಂತಿರ್ತೀವ ಒಂದೊಂದಿನ. ತಿನ್ನಿಸಂದಾಗ ತಿನ್ಸಲ್ಲ. ತಿನ್ನಿಸಂದಾಗ ತಿನ್ಸಿಲ್ಲಲ್ಲ. ಹೌದು, ಮಾನಿಕೈ ನೋವಾದಾಗ ತಿನ್ಸೇ ಇಲ್ಲ. ಸಂತೋಷ. ನಂದು ಕಾಲು ಕೈ ಎಷ್ಟು ಹೊಡೆಯಕ್ಕಂತ ನಿಂತಿನ ಈಗ ಸಡನ್ನಾಗಿ ಕುತ್ಕೊಂಡ್ಬಿಟ್ರೆ ಅಳುತ್ತಾರೆ. ಏನು ನಾವೇ ಅಂಗೂರ ಇಸ್ಕೊಂಡು ನೋಡ್ತಿದ್ಯಾ? ಓಹೋ ವಿಡಿಯೋ ಮಾಡಬೇಡ್ದಾ ನೀ ತಿನ್ನೋದು? ಮೊನ್ನೆ ಚಪಾತಿ ಜೊತೆಗೆ ಅಷ್ಟು ಚೆನ್ನಾಗಿ ಕಾಂಬಿನೇಷನ್ ಇದ್ದಿದ್ದಿಲ್ಲ, ಮತ್ತು ರೊಟ್ಟಿ ಜೊತೆ ಮಸ್ತ್ ಆಯಿತು. ಮೊಳಕೆ ಬರ್ಸಿದ ಕಾಳು, ಪ್ರೋಟೀನ್ ಇರುತ್ತೆ, ಏನು ಮೂಲಂಗಿಯಲ್ಲಿ ಫೈಬರ್ ಇರುತ್ತೆ. ರೊಟ್ಟಿ, ಜೋಳದ ರೊಟ್ಟಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತೈತಿ. ಮೂರು ಬಂತು. ಅದಿಲ್ಲ ತಿನ್ಬೇಕು ನೀನು. ನಂಗೆ ಇವತ್ತು ಹಸು ಹೋಗೈತಿ, ಅನ್ನ ಹೊಡಿದೈತೆ ನಾನು. ಓಕೆ ಫ್ರೆಂಡ್ಸ್, ನಾನು ತಿಂದಿ ನೋಡ್ರಿ. ಟೈಮ್ ಒಂದು ರೊಟ್ಟಿ ತಿನ್ನಂದ್ರೆ 2 ರೊಟ್ಟಿ ತಿನ್ಬೇಕು ಅನ್ಸುತ್ತೆ ನನಗೆ. ಬೇಡ ಬೇಡ, ನಮ್ಗೆ ನೋಡ್ರಿ ಮೂತಿ ಒಬ್ಬಸ್ಕೊಂಡು ಕುಂತ. ನಾನು ತಿಂದು ಮತ್ತೆ ಸಿಗ್ತೀನಿ. ಹೊರಪ್ಪಿದ್ರೆ ಪಾಪ ತಂಗೆ ನೆಮ್ಮದಿನೂ ಕೊಡಲ್ಲ. ಪಾಪ ಸುಸ್ತಾಗಿ ಬಂದಿರ್ತಾನಲ್ಲಿ, ಟ್ರಾಫಿಕ್ಕು ಅದು ಇದು ಅಂತಂದು. ಭಜನೆ ಮಾಡ್ತಾಳ. ಓಕೆ ಫ್ರೆಂಡ್ಸ್, ನಾನು ತಿಂದು ಸಿಗ್ತೀನಿ. ಆವಾಗಿಂದ ಹೇಳಕತ್ತೀನಿ. ನೋಡಿರಿ, ಈಗ ನಾನು ಮತ್ತೆ ಬೆಳಗಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮ ರೂಟೀನ್ ಶೇರ್ ಮಾಡಿರಿ ಅಂತಂದರು. ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮೆಟ್ಲು, ಬಾಗಿಲು ಮುಂದೆ ಎಲ್ಲ ಕಸ ಗುಡಿಸಿದೆ. ಕಸ ಗುಡಿಸಿ ಎಲ್ಲನೂ ಒರೆಸ್ಕೊಂಬಂದೆ. ಒರೆಸ್ಬಿಟ್ಟು ಈಗ ರಂಗೋಲಿ ಹಾಕ್ತಾಯಿದ್ದೆ. ನಾನು ಬೆಳಿಗ್ಗೆ ಬೇಗ ಎದ್ದಿದ್ದೆ, ನಾವೇನು ಕೂಡ ಬೇಗ ಎದ್ದಿದ್ಲು. ಹಾಗಾಗಿ ಇಬ್ಬರಿಗೆ ಲಘುನ ಎಚ್ಚರ ಆಗ್ಬಿಡ್ತೈತಿ. ನಾವು ರಾತ್ರಿ ಎಷ್ಟೇ ಲೇಟಾಗಿ ಮುಕ್ಕೊಂಡ್ರೂ ಬೆಳಿಗ್ಗೆ 6:45, 6 ಗಂಟೆ ಹಿಂಗೆ 7 ಗಂಟೆಗೆ ಎಚ್ಚರ ಆಗ್ಬಿಡ್ತೈತಿ. ಇದು ರಂಗೋಲಿ ಹಾಕೋದು ತೋರಿಸ್ರಿ, ಹೆಂಗೆ ಡ್ರಾ ಮಾಡ್ತೀರಿ ಹಂಗೆ ತೋರಿಸ್ರಿ ಅಂದ್ರೆ ಒಂದು ಸಲ ತೋರಿಸಿದ್ದೆ. ಡ್ರಾ ಮಾಡೋದು ಕೂಡ ತೋರಿಸ್ರಿ ಅಂದಿದ್ರು. ಹಾಗಾಗಿ ಡ್ರಾ ಮಾಡೋದು ಕೂಡ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮಿತಾ ಕರೆದು ವಿಡಿಯೋ ಮಾಡ್ಬಾ ಅಂತ ಕರೆದೆ. ಮಾಡ್ತಾಯಿದ್ಲು. ಆಕಿನೂ ಎದ್ದಿದ್ಲು, ಎದ್ದು ಬಂದು ಮಾಡಾಕತ್ತಿದ್ಲು. ಬಟ್
ಬಟ್ ಅದೇ ಟೈಮಲ್ಲೇ ನಮ್ಮ ಮನೆಯವ್ರು ಫೋನ್ ಹಚ್ಚಿಬಿಟ್ರು. ಊರಿಗೆ ಹೋಗಿದ್ರಲ್ಲ ಹೈದ್ರಾಬಾದ್ಗೆ, ಹಾಗಾಗಿ ಅವ್ರು ಫೋನ್ ಹಚ್ಚಿದ್ರಲ್ಲ, ಮತ್ತಿನ್ನು ಅವರು ಇದು ಆಫೀಸ್ ಒಳಗಡೆ ಹೋಗ್ಬಿಟ್ರೆ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಅಲ್ಲಿ HAL ಆಫೀಸು. ಹಾಗಾಗಿ ಒಳಗಡೆ ಫೋನ್ ಅಲೌ ಮಾಡೋಂಗಿಲ್ಲ ಅಂತ, ಸ್ವಿಚ್ ಆಫ್ ಮಾಡಿಬಿಡ್ತಾರಂತ. ಹಾಗಾಗಿ ಫೋನ್ ಮಾಡಿದ್ರಲ್ಲ, ಮಾತಾಡಿಬಿಟ್ರು ನಮಿತಾ, ನವ್ಯ, ನಾನು ಮಾತಾಡಿದ್ವಿ. ಮತ್ತು ರಾತ್ರಿ ಸುಸ್ತಾಗೈತೆ ಅಂತ ಹೇಳಿಬಿಟ್ಟು ಹಿಂದಿನ ರಾತ್ರಿ ಇದು ಫೋನ್ ಮಾಡಿದ್ದಿಲ್ಲ. ಹಾಗಾಗಿ ಬೆಳಿಗ್ಗೆನೇ ಮಾಡಿದ್ರಲ್ಲ, ಮಾತಾಡಿದ್ರು ಮಕ್ಕಳ ಜೊತೆಗೆ ನನ್ನ ಜೊತೆಗೆ. ವಿಡಿಯೋ ರಂಗೋಲಿ ಡ್ರಾ ಮಾಡೋದು ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾಡ್ಕೊಳಕ್ಕಾಯ್ತು ಫ್ರೆಂಡ್ಸು. ಮತ್ತು ನೆಕ್ಸ್ಟ್ ಮುಂದಿನ ಲಾಗ್ಗಳಲ್ಲಿ ರಂಗೋಲಿ ಹಾಕೋದನ್ನು ತೋರಿಸ್ತೀನಿ. ನಾನು ಕೂಡ ಚಿಕ್ಕ ರಂಗೋಲಿಗಳನ್ನ ಜಾಸ್ತಿ ಬರಲ್ಲ ನನಗೂ, ಚಿಕ್ಕ ರಂಗೋಲಿ ಎಲ್ಲ ಮರ್ತು ಬಿಟ್ಟಿನಿ. ಅವಾಗೆಲ್ಲ ದೊಡ್ಡ ರಂಗೋಲಿ ಚಂದ ಹಾಕ್ತಿದ್ದೆ, ಕಲ್ತಿದ್ವಿ, ಒಂದೊಂದು ಪುಸ್ತಕ ಎಲ್ಲ ತುಂಬಿಸಿಡ್ತಿದ್ವಿ ಅವಾಗ. ಬಟ್ ಈಗ ಮರ್ತು ಬಿಟ್ಟಿವಿ, ಭಾಳ ದಿವಸ ಆಗಿಬಿಡ್ತು ನೋಡ್ರಿ. ಮನೆ ಮುಂದೆ ಜಾಗ ಇರಲ್ಲ, ಏನಿಲ್ಲ. ಈ ಬೆಂಗಳೂರೊಳಗೆ ರಂಗೋಲಿ ಹಾಕೋದನ್ನು ಮರ್ತು ಬಿಟ್ಟಿದ್ವಿ. ಸಣ್ಣ ಪುಟ್ಟದ್ದು ಹಾಕ್ತಿದ್ದೆ ಮನೆ ಮುಂದೆ, ಹೊಳ್ಳಮಳ ಅದನ್ನ ಹಾಕಿ ನಂಗೆ ಬೇಸರ ಆಕಿತ್ತು ಹೊಳ್ಳಮಳ ಅದನ್ನ ಹಾಕಕ್ಕೆ. ಮತ್ತು ಯೂಟ್ಯೂಬಲ್ಲಿ ಈಗ ತುಂಬ ಸಿಗ್ತಾವೆ, ಎಷ್ಟು ಬೇಕು ಅಷ್ಟು ಸಿಗ್ತಾವೆ ಸಣ್ಣ ರಂಗೋಲಿ ಹಾಕೋದು. ಯೂಟ್ಯೂಬಲ್ಲೆನ ನೋಡಿಬಿಟ್ಟು ಮಿನ ರಂಗೋಲಿ ಹಾಕಕ್ಕೆ ಈಗ ಖುಷಿ ಆಕೈತಿ. ಮೊಬೈಲ್ ತೊಗೊಂಡು ನೋಡಿಕೊಂಡು ಅದು ಹೆಂಗೆ ಹಾಕ್ತಾರೆ ಹಾಗೆ ಹಾಕ್ತೀನಿ. ಭಾಳ ಖುಷಿ ಆಕೈತಿ ಆ ರೀತಿ ಮಾಡೋದ್ರಿಂದ. ರಂಗೋಲಿ ಹಾಕಿ ಬಂದೆ ಒಳಗೆ. ನಾನು ಎದ್ದ ತಕ್ಷಣ ಹಾಲು ಕಾಸಿ ಮತ್ತು ಸಾಂಬಾರು ಕಾಳು ಪಲ್ಯ ಇತ್ತು. ಕಾಳು ಪಲ್ಯ ಬಿಸಿ ಮಾಡಿ ಕುಕ್ಕರ್ನಾಗ ಅನ್ನ ಮಾಡ್ಕೊಂಡಿದ್ವಿ ಹಿಂದಿನ ದಿವಸ. ಕುಕ್ಕರೆಲ್ಲ ತೊಳೆದ್ಬಿಟ್ಟು ಒಂದು 4 ಆಲೂಗಡ್ಡೆ, ಒಂದು 4ರಿಂದ 5 ಆಲೂಗಡ್ಡಿನ ಕುದಿಸೋಕ್ಕಿಟ್ಟಿದ್ದೆ ಆಲ್ರೆಡಿ. ಕುದ್ದಿದ್ದು ಅದನ್ನು ಕುದಿಯೋಕ್ಕಿಟ್ಟು ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ. ಎಕ್ಸಸೈಸು ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಒಂದು 2-3 ದಿನ ಕಂಟಿನ್ಯೂ ಆಗಿ ಮಾಡ್ತೀನಿ. ಮತ್ತೇನಾದರೂ ಏನಾದರೂ ಸಮಸ್ಯೆಗಳು ಅಂದರೆ ಮನೇಲಿ ಕೆಲಸಗಳು ಬಂತು ಅಂತಂದರೆ, ಈಗ ಲೇಟಾಗಿ ಎದ್ರೆ ನಮ್ಮ ಮನೆಯವ್ರಿಗೆ ಬೇಗ ನಾಷ್ಟಕ್ಕೆ ರೆಡಿ ಮಾಡಿ ಬಾಕ್ಸ್ ಕೊಟ್ಟು ಕಳಿಸ್ಬೇಕಲ್ಲ, ಲೇಟಾಗಿ ಎದ್ದಾಗ ಆಗಂಗಿಲ್ಲ. ಅದೇ ಬೇಗ ಎದ್ರೆ ಎಲ್ಲನೂ ಆಕೈತಿ, ಒಂದೊಂದು ದಿವಸ ಹೆಚ್ಚು ಕಡಿಮೆ ಆಕೈತಿ ಅಷ್ಟೇ. ಬಟ್ ಇವತ್ತು ಏನು ಬುತ್ತಿ ಕಟ್ಟೋದು ಏನು ಅವಸರ ಇರಲಿಲ್ಲಲ್ಲ, ಹಾಗಾಗಿ ಎಕ್ಸಸೈಸು ಕೂಡ ಮಾಡ್ಕೊಂಡ್ಬಿಟ್ಟೆ. ಆಲೂಗಡ್ಡೆ ಕುದಿಯೋದ್ರೊಳಗೆ ನಾವೇನು ಎದ್ದಿದ್ಲು, ಅಕ್ಕಿ ಮತ್ತು ಅಕ್ಕಿಗೂ ಕೆಲಸ ಇರ್ತಾವೆ ಬೆಳಿಗ್ಗೆ. ಅಕ್ಕಿನೂ ಫ್ರೆಶ್ ಅಪ್ ಮಾಡೋದು, ಅಕ್ಕಿವೆಲ್ಲ ಬೆಳಗಿನ ಕೆಲಸಗಳನ್ನು ಮುಗಿಸೋದು, ಅದೆಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಲೂಗಡ್ಡೆ ಕುದಿಸಿಟ್ಟಿದ್ನೆಲ್ಲ ಅದ್ರದ್ದು ತಣ್ಣಗಾಗಿತ್ತು ವಿಜಲ್. ಮತ್ತು ಅವನ್ನ ಸಿಪ್ಪಿ ಸುಲಿದಿಟ್ಟು ನಾವೇನು ಹಂಗೆ ಅಡುಗೆ ಮನೆಯಾಗ ಕರ್ಕೊಂಡಿದ್ದೆ. ಹೊರಗೆ ನಿಂದ್ರಿಸಿದ್ರು ಒಬ್ಬಕ್ಕೆ ಹಾಕ್ಕೊಳ್ಳ ಅಂತ ಹೇಳ್ಬಿಟ್ಟು ನಮಿತಾ ಕಸ ಗುಡ್ಸಾಕತ್ತಿದ್ಲು. ಹಂಗಾಗಿ ನಾನು ಪಕ್ಕದಲ್ಲೇ ನಿಂದ್ರಿಸ್ಕೊಂಡು ಮಾತಾಡ್ಸ್ಕೊಂತ ಆಲೂಗಡ್ಡೆ ಸಿಪ್ಪಿ ಸುಲಿದೆ ಮತ್ತು ಆಕಿನ ಕರ್ಕೊಂಡೋಗಿ ಹೊರಗೆ ನಿಂದಿರಿಸಿ ಈಗ ಇದನ್ನು ಏನಪ್ಪ ಅಂದರೆ ಪಾತ್ರೆ ತೊಳೆಯಾಕತ್ತೀನಿ. ಸ್ವಲ್ಪ ಇತ್ತು ಪಾತ್ರೆ, ಹಾಗಾಗಿ ತೊಳೆದ್ಬಿಟ್ರೆ ಆಯಿತು. ಮತ್ತು ನಾವು ನಾಷ್ಟ ಮಾಡಿದ್ವು ಇವು ಅಂದ್ರೆ ಭಾಳ ಆಕ್ಕವ ಅಂಥೇಳಿ ಬೆಳಿಗ್ಗೆ ತೊಳೆಯಾಕತ್ತೀನಿ. ಇನ್ನು ನಮಿತಾ ಮುಖ ತೊಳ್ಕೊಂಬಂದ್ಲು, ಎದ್ದು ಮುಖ ತೊಳ್ಕೊಂಬಂದು ಫ್ರೆಶ್ ಅಪ್ ಆಗಿ ಈಗ ಇವನ್ನ ಡ್ರೈ ಫ್ರೂಟ್ಸ್ ಡೈಲಿ ತಿಂತಾಳೆ. ಈಗ ನಾಳೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಇವಾಗಂತೂ ಎದ್ದ ತಕ್ಷಣ ಬಾದಾಮಿ ಗೋಡಂಬಿ ತಿಂತಾಳೆ. ಒಳ್ಳೆಯದು, ಬೆಳಿಗ್ಗೆ ಒಂದು 4-5 ತಿಂದ್ರೆ ಒಳ್ಳೇದು ನೋಡ್ರಿ. ಹಾಗಾಗಿ ತಿನ್ನಲಿ ಬಿಡ ಅಂತ ನಾನು ಕೂಡ ಏನು ಅನ್ನಂಗಿಲ್ಲ. ಯಾಕಂದ್ರೆ ತಂದಿರೋದ ತಿನ್ನೋಕೆ, ಮಕ್ಕಳು ಚೆನ್ನಾಗಿದ್ರೆ ಮಕ್ಕಳಿಗೋಸ್ಕರನ ದುಡಿಯೋದು. ಮಕ್ಕಳು ಚೆನ್ನಾಗಿ ತಿಂದುಂಡು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ದುಡಿತಿರ್ತೀವಿ. ಮತ್ತು ತಿನ್ನೋಕ್ಕಂತನ ತಂದಿರ್ತೀವಿ, ತಿನ್ನಲಿ ಅಂಥೇಳಿ ನಾನು ಸುಮ್ಮನೆ ಇರ್ತೀನಿ. ಈಗ ನೋಡಿರಿ ಪಾತ್ರೆ ಎಲ್ಲ ತೊಳೆಯಾಕತ್ತಿದ್ದೆ. ತೊಳೆಯೋದು ಮುಗ್ದಿತ್ತು, ಗ್ಯಾಸಿನ ಕಟ್ಟಿಯನ್ನೆಲ್ಲ ಒರೆಸ್ಕೊಳಕತ್ತಿದ್ದೆ. ಮತ್ತು ನಮಿತಾ ರೂಮಿಂದ ಕಸ ಗುಡಿಸ್ಕೊಂಬಂದ್ಲು. ಈಗ ಅಡುಗೆ ಮನೆಗೆ ಗುಡ್ಸಾಕತ್ತಾಳೆ. ಹಾಗಾಗಿ ನಾವು ಹೊರಗೆ ನಿಂತ್ಕೊಂಡೆ. ಮತ್ತು ಪಲ್ಯ ಅನ್ನ ಎಲ್ಲ ತೆಗೆದಿಟ್ಟಿದ್ದೆ, ಅದನ್ನೆಲ್ಲ ತೋರಿಸ್ತೀನಿ ನೋಡ್ರಿ. ಈಗ ಕಸ ಗುಡ್ಸಾಕತ್ತ ಲಗು ಗುಡ್ಸೋದೇ ಇಲ್ಲ. ಕಿವ್ಯಾಗ ತುರ್ಕ್ಯಂಡಾಳ ನೋಡ್ರಿ, ಅದನ್ನು ಇಯರ್ಬಡ್ಸ್ ಸಾಂಗ್ ಕೇಳ್ಕೊಂತ ಕಸ ಗುಡಿಸ್ತಾಳೆ. ಹಾಗೆ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಮಾಡೋಂಗಿಲ್ಲ, ಒಟ್ಟು ಕಿವ್ಯಾಗ ಸಾಂಗ್ ಹಾಕ್ಕೊಂಡೆ ಕೆಲಸ ಮಾಡ್ತಾಳಂತ. ನಾನು ಅತಿಯಾಗಿ ಅದನ್ನು ಕಿವ್ಯಾಗ ಇಟ್ಕೋಬೇಡವ, ಕಿವಿ ಹಾಳಾಕ್ಕವು ಅಂತ ಹೇಳ್ತೀನಿ. ಯೂಟ್ಯೂಬಲ್ಲೇ ಎಷ್ಟೊಂದು ಜನ ಹೇಳ್ತಾರೆ ಕಿವ್ಯಾಗ ಇಯರ್ಬಡ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಆಕೈತಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಿರ್ತೀನಿ. ಬಟ್ ಆದ್ರೂ ನಾನು ಹಂಗೆ ಕೆಲಸ ಮಾಡೋಕ್ಕೆ ಬೇಸರ ಆಕೈತಿ. ನಾನೇನು ಜಾಸ್ತಿ ಇಟ್ಕೊಳಲ್ಲ, ಕೇಳ್ಕೊಂತ ಕೆಲಸ ಮಾಡ್ತೀನಿ ಅಂತಾಳೆ.
ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ. ನೋಡಿರಿ ಈಗ ತೋರ್ಸಾಕತ್ತೀನಿ ಕಾಳು ಪಲ್ಯ ಅಷ್ಟಕೊಂಡ ಉಳಿದಿತ್ತು ರಾತ್ರಿ. ಇದು ಭಾಳ ಚಲೋ ಆಗಿತ್ತು ರೊಟ್ಟಿ ಜೊತೆಗೆ. ರೊಟ್ಟಿನೂ ಕೂಡ ಉಳಿದಿದ್ವು. ಇನ್ನು ಹಂಗೆ ಓಪನ್ ಮಾಡಿಟ್ರೆ ಮತ್ತು ಗಾಳಿಗೆ ಅವು ಶೆಕೆ ಹಾಕವು ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಗ ಕಲ್ಲು ಏರಿ ಇಟ್ಟಿದ್ದೆ. ಇದು ಸ್ವಲ್ಪ ಅನ್ನನೂ ಕೂಡ ಉಳಿದಿತ್ತು. ಇದು ನೋಡಿರಿ ದೋಸೆ ಹಿಟ್ಟು ಹಿಂದಿನ ದಿವಸ ತೋರಿಸಿದ್ನೆಲ್ಲ ಕೆಂಪು ಚಟ್ನಿ ಇಡ್ಲಿನ, ಅದಕ್ಕೆ ಇವತ್ತು ಆಲ್ರೆಡಿ ಆಲೂಗಡ್ಡೆ ಕುದಿಸಿದ್ದೆ, ಪಲ್ಯ ಮಾಡೋದಷ್ಟೇ ಇತ್ತು. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಯಿತು. ಈಗ ದೋಸೆ ಹಾಕಿ ಪಲ್ಯ ಮಾಡಬೇಕು, ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕು. ಹಾಗೆ ವಿಡಿಯೋನ ನೋಡ್ತಾ ಹೋಗ್ರಿ. ನಾವೇ ನೋಡ್ರಿ ಇಲ್ಲಿ ಕೂತ್ಕೊಂಡಾಳ, ಅಲ್ಲಿ ಪಕ್ಕಕ್ಕೆ ನಿಂದಿರ್ಸ್ಕೊಂಡಿದ್ದೆ, ಮತ್ತು ಕಸ ಗುಡಿಸಾಕತ್ತಿದ್ಲಲ್ಲ, ಹಂಗಾಗಿ ಸೋಫಾದ ಮ್ಯಾಗ ಕುಂದರ್ಸ್ಯಾಳಕಿನ. ಇದು ಏನಪ್ಪ ಅಂದರೆ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಭಾಳ ಒಳ್ಳೆ ಕಮೆಂಟ್ ಹಾಕ್ತಾರೆ ಅವರು. ಭಾಳ ಖುಷಿ ಆಕೈತಿ ನನಗೆ ಅವ್ರ ಕಮೆಂಟ್ ನೋಡಿದ್ರೆ. ಒಂದೊಂದು ಸಲ ಪಿನ್ ಮಾಡಿರ್ತೀನಿ, ನಮಿತಾ ಸ್ಲೋ ಸ್ಟೂಡೆಂಟ್ ಅದಾಳ ಅಂತಂದು ಹೇಳಿದ್ನೆಲ್ಲ, ಹಾಗೆಲ್ಲ ಅನ್ಬೇಡ್ರಿ. ಅಂಥ ಮಕ್ಕಳ ಜಾಸ್ತಿ ಜನ್ರಲ್ ನಾಲೆಜ್ ಇರ್ತೈತಿ. ಅವರು ಏನೋ ಇನ್ನೂ ಚೆನ್ನಾಗಿ ಕಮೆಂಟ್ ಹಾಕಿದ್ರು. ಹಾಗಾಗಿ ಒಂದು ಸಲ 2 ಸಲ ಪಿನ್ ಮಾಡಿದ್ದೆ ಅವ್ರದ್ದು ಕಮೆಂಟು. ಭಾಳ ಚಂದ ಹಾಕ್ತಾರೆ ಅವರು. ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ರು, ನಿಮಗೆ ವ್ಯೂಸ್ ಬರೋಂಗಿಲ್ಲಲ್ಲ, ಲೈಕ್ಸ್ ಬರೋಂಗಿಲ್ಲಲ್ಲ, ಯಾಕಪ್ಪ ಅಂತಂದ್ರೆ ಬೇರೆದವರು ಜಾಸ್ತಿ ಡ್ರಾಮಾ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಮತ್ತು ಇದು ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಡ್ರಾಮಾ ಮಾಡ್ತಾರೆ ಅಂತೆಲ್ಲ ಕಮೆಂಟ್ ಹಾಕಿದ್ರು. ನಿಜ, ಯಾಕಂದ್ರೆ ಈಗಿನ ಕಾಲದಾಗ ಸುಳ್ಳು, ಡ್ರಾಮಾ ಮತ್ತು ಸೆಂಟಿಮೆಂಟ್ಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಇದ್ದಂಗೆ ತೋರಿಸ್ತೀವಿ. ಯಾವುದೇ ಥರದ್ದು ಸುಳ್ಳು, ಕಪಟ, ಮೋಸ ಮತ್ತು ಡ್ರಾಮಾ ಈ ಥರ ಯಾವುದು ಮಾಡೋಂಗಿಲ್ಲ ನಾನು. ಹೆಂಗಿರುತ್ತೆ ನನ್ನ ಜೀವನ ಶೈಲಿ ಹಂಗೆ ನಾನು ತೋರಿಸ್ತೀನಿ. ಹಂಗೆ ಮತ್ತು ನಾನು ಟೈಟಲು ತಮ್ನೇಲು ಕೂಡ ಅಷ್ಟೇ ನಾನು ಜಾಸ್ತಿ ಅಟ್ರ್ಯಾಕ್ಟಿವ್ ಆಗಿ ಹಾಕಕ್ಕೆ ಹೋಗಂಗಿಲ್ಲ. ಅಟ್ರ್ಯಾಕ್ಟಿವ್ ಆಗಿ ವಿಡಿಯೋನ ಒಂಥರ, ತಮ್ನೇಲ ಒಂಥರ, ಟೈಟಲ ಒಂಥರ ಹಾಕಿ ಜಾಸ್ತಿ ವ್ಯೂಸ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಜಾಸ್ತಿ. ಯಾಕಂದ್ರೆ ದುಡ್ಡಿನ ಮ್ಯಾಗ ಆಸೆ ಪಡಬಾರ್ದು. ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಮೇಯ್ನಾಗಿ ನಮ್ಮ ಮಾನ ಮರ್ಯಾದೆ ಮುಖ್ಯ. ಹಂಗಾಗಿ ಕೆಲವೊಬ್ರು ಅಂತಾರೆ ಮಾನ ಮರ್ಯಾದೆಗೆ ಅಂಜಿದ್ರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ ಅಂತಾರೆ. ಬಟ್ ನಾವು ಮುಂಚೆಯಿಂದ ಹೆಂಗೆ ಬಂದಿದ್ದೀವೋ ಇವಾಗೂ ಕೂಡ ಹಾಗೆ ಇರ್ತೀವಿ. ಚೇಂಜ್ ಆಗಬೇಕು, ಮುಂದೆ ಹರಿಬೇಕಂದ್ರೆ ಚೇಂಜ್ ಆಗಬೇಕು ಅಂತಾರೆ. ಬಟ್ ನಮ್ಮತನನ ನಾವು ಬಿಟ್ಟು ದುಡ್ಡಿಗೋಸ್ಕರ ನಮ್ಮತನ ನಾವು ಬಿಟ್ಟು ಮುಂದೆ ಹರಿಯೋಕ್ಕಾಗಂಗಿಲ್ಲ. ಸಾಕು, ನಮ್ಗೆ ದೇವ್ರು ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ನಾವು ಖುಷಿಯಾಗಿರ್ತೀವಿ. ಬಟ್ ನಮ್ಮ ಒಂದು ಮುಂಚೆಯಿಂದ ಹೆಂಗೆ ನಾವು ಬೆಳ್ಕೊಂಬಂದಿದ್ದೀವಿ ಇವಾಗೂ ಕೂಡ ಹಾಗೇ ಇದ್ದೀವಿ. ಬಟ್ ಯಾವುದೇ ಥರ ನಾವು ದುಡ್ಡಿಗೋಸ್ಕರ ಬೇರೆ ದಾರಿನ ಹಿಡಿಯೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಹೆಂಗದೀನಿ ಹಂಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಜಾಸ್ತಿ ಏನು ಇದನ್ನು ಮಾಡೋಕ್ಕೆ ಹೋಗಲ್ಲ, ಎಕ್ಸ್ಟ್ರಾ ಡೈಲಾಗ್ ಬರ್ಕೊಂಡು ಆ ಥರ ಎಲ್ಲ ಏನಂತಾರೆ ನನಗೆ ಹೇಳಕ್ಕೆ ಬರೋಲ್ದು ಫ್ರೆಂಡ್ಸ್. ಅದನ್ನು ನೀವೇ ಅರ್ಥ ಮಾಡ್ಕೊರಿ. ಹೆಂಗಿದ್ದಿದ್ದು ಹಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕಮೆಂಟ್ ಹಾಕಿದ್ರು. ಅದಕ್ಕೆ ನಿಮಗೆ ವ್ಯೂಸ್ ಜಾಸ್ತಿ ಬರೋಲ್ಲ. ಸತ್ಯಕ್ಕೆ ಕಾಲ ಇಲ್ಲ ಈಗ. ಯಾರು ಸುಳ್ಳು ಹೇಳ್ತಾರೆ, ಯಾರು ಮೋಸ ಮಾಡ್ತಾರೆ ಅಂಥವ್ರಿಗೆ ಕಾಲ ಅಂತ ಹೇಳಿದರು. ನಿಜ ಅದೇನು ಸುಳ್ಳಲ್ಲ. ಜನರಿಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ. ಬಟ್ ಅಂಥವ್ರನ್ನೇ ಜಾಸ್ತಿ ಜನ ನಂಬ್ತಾರೆ. ಅವರು ಕ್ಯಾಮ್ರಾದ ಮುಂದೆನೇ ಒಂಥರ ಇರ್ತಾರೆ, ಕ್ಯಾಮ್ರಾದ ಹಿಂದೆನೇ ಒಂಥರ ಇರ್ತಾರೆ. ಬಟ್ ಅಂಥವ್ರನ್ನೇ ಜಾಸ್ತಿ ನಂಬ್ತಾರೆ ಜನ. ಪರವಾಗಿಲ್ಲ, ಅವ್ರವ್ರ ಜೀವನ ಅವ್ರ ಇಷ್ಟ. ಅವ್ರು ಹೆಂಗಿರ್ತಾರೆ ಹಾಗೆ ದೇವ್ರು ಇದು ಜನರು ಅವ್ರನ್ನ ಸ್ವೀಕಾರ ಮಾಡಿರ್ತಾರೆ. ಒಂದಿಲ್ಲ ಒಂದಿನ ಸತ್ಯನೇ, ಸುಳ್ಳು ಒಂದಿಲ್ಲ ಒಂದಿನ ಅದು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತಾರೆ ನೋಡ್ರಿ. ಹಂಗೆ ಸುಳ್ಳಿಗೆ ಸುಖ ಇರೋದಿಲ್ಲ ಯಾವತ್ತು. ಸುಳ್ಳು ಹೇಳ್ಕೊತಾನೆ ಹೋಗ್ಬೇಕಾಗುತ್ತೆ. ಒಂದು ಸತಿ ಸುಳ್ಳು ಹೇಳಿದ್ವಿ ಅಂದ್ರೆ ಅದಕ್ಕೆ ಒಂದು ಸುಳ್ಳು, ಇನ್ನೊಂದು ಸುಳ್ಳು, ಹಾಗೆ ಸುಳ್ಳು ಹೇಳ್ಕೊಂತಾನೆ ದೋಸೆ ಹಾಕಕತ್ತೀನಿ. ಆಲ್ರೆಡಿ ಒಂದು 4 ಹಾಕಿನಿ. ಈಗ ಅವಸರ ಮಾಡಿದ್ರೆ ಹಿಂಗೆ ಆಕೈತೆ ನೋಡ್ರಿ. ಕ್ರಿಸ್ಪಿಯಾಗಿ ಚಲೋ ಕೆಂಪು ಕಲರ್ ಬರತ್ತವ ದೋಸೆ. ಹಂಚು ಕರೆಕ್ಟ್ ಇದು ಎಲ್ಲ ಸೈಡು ಕರೆಕ್ಟಾಗಿ ಉರಿ ಬಂತು ಅಂದ್ರೆ ಈ ರೀತಿ ಆಗಲ್ಲ. ವಿಡಿಯೋ ಹೆಂಗೆ ಮಾಡಕತ್ತೀನಿ ಕಾಣಿಸ್ತೋ ಇಲ್ಲ ನಿಮಗೆಲ್ಲ. ಅದು ನೋಡ್ರಿ
ಒಂದೇದ್ದು ಹಿಂಗಾಗೈತಿ ಕಾಡಿಸ್ತೈತಿ ಅದು ಒಂದೇದ್ದು ಇವು ಎರಡು ಈಗ ಮಾಡೀನಿ ಮಾಡ್ಬೇಕಿನ್ನು ನವ್ಯಾಗ ನಮಿತ ತಿನ್ಸಾಕತ್ತಾಳ ನೋಡ್ರಿ. ನಾನು ಹಾಕ್ತೀನಿ ಎಲ್ಲರಿಗೆ, ನೀ ಹಾಕ್ತೀನಿ ಸವ ಟೈಮ್ ಆಗಿತ್ತು ಹೊಟ್ಟಸ್ತೈತಿಗೆ ಅಂದೆ, ಹಂಗಾಗಿ ಹಾಕಿ ತಿನ್ಸಾಕತ್ತ ತಿನ್ನಕತ್ತಾನುವ ಇತ್ಲಾಗ ಹೊಳ್ಕೊಂಡ್ರೆ ಅತ್ಲಾಗ ಹಾಕಿ ಹೊಳ್ಕೊಂತೀವಿ ಗಾವ ಆಗಲ್ವ? ಹೌದಾ? ತಿನ್ನ ನಾವೇ ತಿನ್ನ ನಾ ಹೋಗ್ತೀನಿ ನೋಡ್ರಿ. ಆಲೂಗಡ್ಡೆ ಪಲ್ಯ ನಿನ್ನಿದು ಚಟ್ನಿ ಅಂತ ಚಲೋ ಆಗಿತ್ತು. ನಿನ್ನೆ ಚಟ್ನಿ ನೀರು ಕೊಡ್ಲ? ಆಕೆಗೆ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಹಿಡಿದು ತಿನ್ನಿಸ್ಬೇಕು ಆಕೆಗೆ, ತಿನ್ನಲಿಲ್ಲ ಅಂದ್ರೆ. ಹಾಂ ನೋಡಕ್ಕಿನ ನೀರು ಕುಡಿಸಿ ನೋಡ. ಅದು ಈ ಕೈ ಬಲಗೈಲೆ ಮುಟ್ಟು ಏನಾಗಲ್ಲ, ಆಮೇಲೆ ತಿಕ್ಕಾಕಿಟ್ಬಿಡೋಣ. ಬಲಗೈಲಿ ಹಿಡುತ್ತೆ ಕುಡಿಸಿ ನೋಡ್ರಿ. ನಾನು ಕುಡಿಸ್ತೀನಿ. ಈಗ ನೋಡ್ರಿ ಒಮ್ಮಕ್ಳಿಗೆ ಮತ್ತೆ ರಾತ್ರಿ ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ. ರಾತ್ರಿ ಏನು ಅಡುಗೆ ಮಾಡೋದು ಅಷ್ಟು ಕೆಲಸ ಇರಲಿಲ್ಲ. ಚಟ್ನಿ ಇತ್ತು, ರೈಸ್ ಮಾಡಬೇಕಾಗಿತ್ತು ಅಷ್ಟೇ. ಆಲ್ರೆಡಿ ಅನ್ನಕ್ಕಿಟ್ಟು ಬಂದಿದ್ಲು ನಮಿತ. ಆಕಿದು ಸ್ನಾನ ಎಲ್ಲ ಮುಗೀತು. ನಾನು ಕೂಡ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಮಧ್ಯಾಹ್ನ ಮಾಡಿಸಿದ್ದೆ ನವ್ಯಾಗ ಜಳಕನ. ನಾನೇ ಮಾಡಿದ್ದಿಲ್ಲ. ಮತ್ತು ಬ್ಯಾಸಿಗೆ ನೋಡ್ರಿ ಈಗ ಡೈಲಿ ಸ್ನಾನ ಮಾಡಲೇಬೇಕು, ಒಂದಿನನೂ ಬಿಡೋಕ್ಕಾಗಂಗಿಲ್ಲ. ಹಂಗಾಗಿ ಮಧ್ಯಾಹ್ನ ಬಿಸಿ ಇರ್ತಾವೆ ನೀರು, ಮಧ್ಯಾಹ್ನ ಮಾಡ್ಕೊಂಬಿಡ್ತೀವಿ. ಇಲ್ಲಾಂದ್ರೆ ಸಾಯಂಕಾಲನೂ ಕೂಡ ಬಿಸಿಯಾಗಿರ್ತಾವೆ ನೀರು, ಬಿಸಿಲಿಗೆ ಕಾದು. ಬೆಳಿಗ್ಗೆನ ಮಾಡೋಕ್ಕೆ ಹೋದ್ರೆ ಏನಾಕೈತಿ, ನೀರು ಒಂದು ಸ್ವಲ್ಪ ಜುನು ಅಂತಿರ್ತಾವೆ ಸ್ವಲ್ಪ, ಬಟ್ ಮಧ್ಯಾಹ್ನ ಒಂದು ಚೂರು ಉಗುರು ಬೆಚ್ಚಗಿರ್ತಾವೆ. ನಮ್ಮ ಮನೆ ಹೀಟ್ ಆಗೋದಕ್ಕೂ ನೀರು ಉಗುರು ಬೆಚ್ಚಗ ಇರೋದಕ್ಕೂ ನಮಗೆ ಸರಿ ಹೋಗಿಬಿಡ್ತೈತಿ. ಹಾಗಾಗಿ ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಸುಮಾರು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ಈಗ ಎಲ್ಲ ಕೆಲಸ ಮುಗಿದಿತ್ತು. ಅನ್ನಕ್ಕೆ ಇಟ್ಟು ಬಂದಿದ್ಲು ನಮಿತ. ಹಂಗೆ ಆಕಿಗೆ ಓದ್ಸಾಕತ್ತಿದ್ದೆ ಕನ್ನಡ ಒತ್ತಕ್ಷರ ದೀರ್ಘಾಕ್ಷರ ಅವನ್ನೆಲ್ಲ ತಪ್ಪು ಮಾಡ್ತಿರ್ತಾವ್ರಿ. ಹಾಗಾಗಿ ಆಕೆ ಓದ್ತಿರ್ತಾಳೆ. ಎಲ್ಲಾದರೂ ತಪ್ಪು ಮಾಡಿದ್ಲು ಅಂದರೆ ಅದನ್ನು ಹೇಳ್ಕೊಡ್ತಿರ್ತೀನಿ. ದಿನಾಲೂ ಈ ರೀತಿ ಓದಿಸೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಪರ್ಫೆಕ್ಟಾಗಿ ಅಭ್ಯಾಸ ಬೀಳ್ತೈತಿ. ಇದು ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ಒಬ್ಬರು ಆನ್ಲೈನ್ ಕ್ಲಾಸ್ ತೊಗೊತೀನಿ, ಕನ್ನಡ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಓದಕ್ಕೆ ಬಂದಿಲ್ಲ ಅಂದ್ರೆ ಆನ್ಲೈನಲ್ಲಿ ನೀವು ಸೇರಿಸ್ಬೋದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ರು. ಅವರು ಕೂಡ ಒಂದು ಚಾಲೆಂಜ್ ತೊಗೊಂಡಾರ. ಅವ್ರ ಮಗನೂ ಕೂಡ ಇನ್ನೂ ಚಿಕ್ಕವನವನು, ಅವಂಗೂ ಕೂಡ ಒತ್ತಕ್ಷರ ಕಗೆ ಕ ಅನ್ನೋದು, ಕಾಗೆ ಕ ಅನ್ನೋದು, ಈ ಥರ ಇದನ್ನು ಮಿಸ್ಟೇಕ್ ಮಾಡ್ತಿರ್ತಾನೆ. ಹಂಗಾಗಿ ಅವರು ಕೂಡ ಇವಾಗ ರಜೆಯಲ್ಲಿ ನಾನು ನನ್ನ ಮಗನಿಗೆ ಎಲ್ಲನೂ ಪರ್ಫೆಕ್ಟಾಗಿ ಮಾಡಬೇಕು ಅಂತೇಳಿ ಚಾಲೆಂಜ್ ತೊಗೊಂಡಿನಿ. ನನ್ನ ಜೊತೆಗೆ ನೀವು ಕೂಡ ಚಾಲೆಂಜ್ ತೊಗೊಳ್ರಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿ ದಿನಾಲೂ ಪ್ರಾಕ್ಟೀಸ್ ಮಾಡಿಸ್ರಿ, ಓದಿಸ್ರಿ, ಬರೆಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅವ್ರು ಚಾಲೆಂಜ್ ತೊಗೊಳೋದಕ್ಕಿಂತ ಮುಂಚೆನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ. ನಮಿತನ ರಿಸಲ್ಟ್ ಯಾವಾಗ ಬಂತು ನೋಡ್ರಿ, ಅವತ್ತು ಮರುದಿನದಿಂದ ನಾನು ಓದ್ಸೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ತಿಂಗಳ 2 ತಿಂಗಳಲ್ಲಿ ಆಕಿನ ಚೆನ್ನಾಗಿ ಕನ್ನಡ ಓದೋಕೆ ಬರೆಯೋಕೆ ಬರಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆದರೂ ಒಂದೊಂದು ದಿನ ಗ್ಯಾಪ್ ಆಕೈತಿ ನೋಡ್ರಿ. ನವ್ಯನ ಅಲ್ಲಿ ಮನಗಿಸ್ಕೊಂಡಿನಿ, ಸೈಲೆಂಟಾಗಿದ್ಲು ಅಂದು ಆಕಿಗೆ ಚೆನ್ನಾಗಿ ಓದ್ಸೋಕೆ ಮಾಡೋಕೆ ನನಗೆ ಇದು ಅನುಕೂಲ ಆಕೈತಿ. ಆಕೆ ಏನಾದರೂ ಕಿರ್ಚೋದು ಅಳೋದು ಮಾಡೋಕೆ ನಿಂತ್ರೆ ಆಗೋದೇ ಇಲ್ಲ. ಇಷ್ಟ ಇವತ್ತಿನೆಲ್ಲ ಆಗೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.